ಹಾಯ್ ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕತೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಈಗ ಡೆವಿಲ್ ಕತೆಯ ಮುಂದಿನ ಭಾಗವನ್ನು ಮುಂದುವರಿಸೋಣ. ಜರ್ಮನಿಯಲ್ಲಿ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡೋದಕ್ಕೇನು ಕೊರತೆ ಇರಲಿಲ್ಲ. ಆದರೆ ಹಲವು ಬಾರಿ ಜರ್ಮನಿಗೆ ಬಂದು ಹೋಗಿದ್ದ ರುದ್ರನಿಗೆ ಹೊಸದಾಗಿ ಅಲ್ಲಿ ನೋಡೋಕ್ಕೇನೂ ಇರಲಿಲ್ಲ. ಆದರೂ ಅವನ ಮನಸ್ಸಿಗೂ ಜರ್ಮನಿಗೂ ಯಾವುದೋ ಒಂದು ಹೇಳಲಾಗದ ಬಾಂಧವ್ಯ ಬೆಸೆದುಕೊಂಡಿತ್ತು. ಅದಕ್ಕಾಗಿಯೇ ಹೊಸ ಹೆಂಡತಿ ಜೊತೆಗೆ ಏಕಾಂತವನ್ನು ಕಳೆಯೋಕೆ ಅವನು ಯೋಚಿಸಿದಾಗ ಅವನ ಮನಸ್ಸಿನಲ್ಲಿ ತಕ್ಷಣ ಮೂಡಿದ್ದು ಇದೇ ಜರ್ಮನಿ ನಗರ. ಬಂದ ಮೊದಲನೇ ದಿನವೇ ಪ್ರಯಾಣದ ಸುಸ್ತು ಕಳೆಯೋಕೆ ಸ್ನಾನ ಮಾಡಿದವಳು ನಾನು ಯಾಕಾದರೂ ಜರ್ಮನಿಗೆ ಬನ್ನೋ ಅಂತ ಮನಸ್ಸಿನಲ್ಲೇ ನೊಂದ್ಕೊಂಡ್ಳು ಸುಸ್ವರ. ಹುಟ್ಟಾಗ್ಲಿಂದ ಸರಳವಾದ ಹಳ್ಳಿಯ ಊಟವನ್ನೇ ಉಂಡು ಬೆಳೆದ ಅವಳಿಗೆ ಮೊದಲ ಬಾರಿಗೆ ವಿದೇಶಿ ಆಹಾರ ಕಿಂಚಿತ್ತೂ ಹೋಗಲಿಲ್ಲ. ವಿಮಾನದಲ್ಲಿ ಹೊಸ ಬಗೆಯ ಆಹಾರವನ್ನು ತಿಂದವಳು ಕೆಳಗಿಳಿದ ಕೆಲವೇ ನಿಮಿಷಗಳಲ್ಲಿ ವಾಂತಿ ಮಾಡ್ಕೊಂಡಿದ್ಲು. ಅವಳಿಗೋಸ್ಕರ ವೆಜಿಟೇಬಲ್ ಸ್ಯಾಲೆಡ್ ಆರ್ಡರ್ ಮಾಡಿಕೊಟ್ರು. ಅದನ್ನು ತಿನ್ನೋಕ್ಕಾಗದೆ ಅವಳು ವಾಕರಿಸೋದನ್ನು ನೋಡಿ ಬೇಡ ಅಂದರೆ ಬಿಟ್ಬಿಡು ಅಂತ ಹೇಳ್ದ ರುದ್ರ. ಪೇಸ್ಟ್ರಿ ತರಹದ ತಿಂಡಿಗಳನ್ನು ಮಾತ್ರ ಅವಳಿಗೆ ಸ್ವಲ್ಪ ಮಟ್ಟಿಗೆ ತಿನ್ನೋಕೆ ಸಾಧ್ಯವಾಯಿತು. ಸಿಕ್ಕಿದ್ದನ್ನು ತಿಂದು ಪ್ರಯಾಣದ ಆಯಾಸ ತೀರೋಕೆ ಹಾಸಿಗೆ ಮೇಲೆ ಬಿದ್ದ ತಕ್ಷಣ ನಿದ್ರೆಗೆ ಜಾರದವಳು ಪಕ್ಕದಲ್ಲೇ ಮಲಗಿದ್ದ ಗಂಡನ ಬಗ್ಗೆ ಯೋಚಿಸೋ ಸ್ಥಿತಿಯಲ್ಲೇ ಇರಲಿಲ್ಲ. ಅರೆನಿದ್ರೆಯಲ್ಲೇ ತನ್ನ ಮೇಲೆ ಕಾಲು ಹಾಕಿ ಮಲಗಿದ್ದ ಹೆಂಡತಿನ ಯಾವುದೇ ಭಾವನೆ ಇಲ್ಲದೆ ನೋಡ್ತಿದ್ದವು ರುದ್ರನ ಎರಡು ಕಣ್ಣುಗಳು. ಆ ಮೂಕ ಕಣ್ಣುಗಳಿಂದ ತನ್ನ ಮುದ್ದಾದ ಹೆಂಡತಿಯೊಂದಿಗೆ ಅವನು ಏನನ್ನ ಹಂಚ್ಕೊಳ್ಳೋಕೆ ಬಯಸ್ತಿದ್ದನೋ ಅದು ಅವನೊಬ್ಬನಿಗೆ ಮಾತ್ರ ಗೊತ್ತು. ಮಾರನೇ ದಿನ ಮುಂಜಾನೆ ಬೇಗ ಎದ್ದವಳು ಪಕ್ಕದಲ್ಲಿ ಗಂಡನನ್ನು ಕಾಣದೆ ಗಾಬರಿಯಾಗಿ ಅವನನ್ನು ಹುಡುಕ್ತಾ ಹೊರಟ್ಲು. ಹೊರಗಡೆ ಕೊರೆಯೋ ಚಳಿ ಇದ್ದು ಮುಂಜಾನೆಯ ವ್ಯಾಯಾಮ ಮುಗಿಸ್ತವನು ಸ್ನಾನದಲ್ಲಿ ಮುಳುಗಿದ್ದ ರುದ್ರ. ಅಯ್ಯಯ್ಯೋ, ಏನಾಯ್ತು ನಿಮಗೆ? ನೀವು ಬದುಕಿರುವಾಗಲೇ ನಿಮ್ಮನ್ನು ಈ ಪೆಟ್ಟಿಗೆ ಒಳಗಡೆ ಹಾಕಿ ಯಾರು ಮುಚ್ಚಿದ್ದು ಅಂತ ಗಾಬರಿಯಿಂದ ಓಡಿ ಬಂದ ಸುಸ್ವರ ಆ ಪೆಟ್ಟಿಗೆಯನ್ನು ತೆರೆಯೋಕೆ ಹೋದ್ಲು. ಕಣ್ಣು ಮುಚ್ಚಿ ಪ್ರಶಾಂತವಾಗಿ ಕುಳಿತಿದ್ದ ರುದ್ರ ಹೆಂಡತಿಯ ಆತಂಕದ ಧ್ವನಿ ಕೇಳಿದ ತಕ್ಷಣ ಕಣ್ಣು ತೆರೆದ. ಅವಳು ಮುಂದೆ ಮಾಡೋಕೆ ಹೊರಟಿದ್ದ ಕೆಲಸದ ತೀವ್ರತೆಯನ್ನು ಅರಿತವನು, ಏಯ್ ಅಲ್ಲೇ ನಿಲ್ಲು, ಯಾಕೆ ಕಿರ್ಚಾಡ್ತಿದ್ಯಾ ಅಂದ. ಸುಸ್ವರಾಗೆ ಹೆದರಿಕೆಯಿಂದ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಇಲ್ಲ ಅಂದರೆ ನಿಮ್ಮನ್ನು ಯಾರೋ ಈ ಪೆಟ್ಟಿಗೆಯಲ್ಲಿ ಹಾಕಿ ಅಂತ ಅವಳು ಹೇಳ್ತಿದ್ರೆ, ಓ ಮೈ ಗಾಡ್, ಇದಕ್ಕೆ ಸ್ಟೀಮ್ ಬಾತ್ ಅಂತಾರೆ ಅಂದ ರುದ್ರ. ಏನೋ 7 ಅಪ್ ಕುಡಿಯೋ ಕಲರ್ ನೀರಿನಲ್ಲಿ ಸ್ನಾನ ಮಾಡ್ತಾರಾ ಅಂದ್ಲು ಸುಸ್ವರ. ಅವಳು ಪ್ರಶ್ನೆ ಕೇಳಿ ರುದ್ರನಿಗೆ ಮುಂದೆ ಏನು ಮಾತಾಡ್ಬೇಕನ್ನೋದೇ ಮರ್ತು ಹೋಯ್ತು. ಏನೂ ಇಲ್ಲ, ನಾನು ಸ್ನಾನ ಮಾಡ್ತಿದ್ದೀನಿ, ನೀನು ಹೋಗಿ ಆ ರೂಮ್ನಲ್ಲಿ ಸ್ನಾನ ಮಾಡಿ ರೆಡಿಯಾಗು. ಅದಕ್ಕಿಂತ ಹೆಚ್ಚಿಗೆ ವಿವರಣೆ ನೀಡೋಕೆ ಹೋಗದೆ ಅವಳನ್ನು ಅಲ್ಲಿಂದ ಕಳಿಸೋಕೆ ಪ್ರಯತ್ನಿಸ್ತಾ ರುದ್ರ. ಆದರೂ ಅವನು ಏನು ಮಾಡ್ತಿದ್ದಾನೆ ಅಂತ ತಿಳಿಯೋ ಕುತೂಹಲ ಸುಸ್ವರಳನ್ನು ಬಿಡಲಿಲ್ಲ. ರೀ, ಜಗತ್ ಸುಂದರಿ ಕ್ಲಿಯೋಪಾತ್ರ ಒಂಟೆ ಹಾಲಿನಲ್ಲಿ ಸ್ನಾನ ಮಾಡಿದ್ದಕ್ಕೆ ಅಷ್ಟು ಸುಂದರವಾಗಿದ್ಲಂತೆ. ಒಂಟೆ ಹಾಲಿನಲ್ಲಿ ಸ್ನಾನ ಮಾಡಿದರೆ ಸುಂದರವಾಗ್ತಾರೆ ಅಂದರೆ ಇನ್ನು ಕಲ್ಲರ್ ನೀರಿನಲ್ಲಿ ಸ್ನಾನ ಮಾಡಿದ್ರೆ ಅಂದ್ಲು ಸುಸ್ವರ. ತನ್ನ ಕೋಪನ ಹತೋಟಿಯಲ್ಲಿಡೋಕೆ ರುದ್ರ ಬಹಳ ಒದ್ದಾಡ್ದ. ನಿನಗೇನಾದರೂ ಹುಚ್ಚ ಅಂದ ರುದ್ರ. ರೀ ಅಂತ ಅವಳು ಮುಖನ ಸಣ್ಣದಾಗಿಸ್ಕೊಂಡ್ಲು ಸುಸ್ವರ. ಓ ಗಾಡ್, ಚೆನ್ನಾಗಿ ಕೇಳಿಸ್ಕೊ, ಇದು ಯಾವುದೇ ಕಲರ್ ನೀರಿನಲ್ಲಿ ಮಾಡೋ ಸ್ನಾನ ಅಲ್ಲ. ಇದು ಹಬೆ ಸ್ನಾನ ಅಂದರೆ ಸ್ಟೀಮ್ ಬಾತ್. ಇದರಿಂದ ಯೂರಿಕ್ ಆ್ಯಸಿಡ್ ಎಲ್ಲ ನಮ್ಮ ಬೆವರಿನ ಮೂಲಕ ಹೊರಗಡೆ ಹೋಗುತ್ತೆ, ತುಂಬಾ ರಿಫ್ರೆಶ್ ಆಗುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ರಿಮೂವ್ ಆಗುತ್ತೆ. ಒಟ್ಟಿನಲ್ಲಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆಮೇಲೆ ನೀನು ಕೂಡ ಟ್ರೈ ಮಾಡು, ಸದ್ಯಕ್ಕೆ ಇವಾಗ ಹೋಗು ಅಂತ ತನಗಿದ್ದ ತಾಳ್ಮೆಯನ್ನೆಲ್ಲ ಒಗ್ಗೂಡಿಸಿ ಆ ಹಬೆ ಸ್ನಾನದ ಬಗ್ಗೆ ವಿವರಿಸ್ತಾ ರುದ್ರ. ತಲೆಯನ್ನು ಜೋರಾಗಿ ಆಡಿಸಿದ್ಲೇ ಹೊರತು ಸುಸ್ವರಾಗಿ ಅವನು ಹೇಳಿದ ಒಂದು ಪದನೂ ಅರ್ಥ ಆಗಲಿಲ್ಲ. ಆದರೆ ಕೊನೆಯಲ್ಲಿ ನೀನು ಟ್ರೈ ಮಾಡು ಅಂತ ಅವನು ಹೇಳಿದ್ದನ್ನು ಕೇಳಿ ಎಲ್ಲಿ ತನ್ನನ್ನು ಆ ಹಬೆ ಪೆಟ್ಟಿಗೆಯಲ್ಲಿ ಹಾಕಿ ಕೊಂದ್ಬಿಡ್ತಾನೋ ಅನ್ನೋ ಭಯದಿಂದ ಅಲ್ಲಿಂದ ಒಂದೇ ಓಟದಲ್ಲಿ ಓಡ್ ಹೋದ್ಲು. ಸುಸ್ವರ ಸ್ನಾನ ಮುಗಿಸಿ ಸುಂದರವಾಗಿ ಸೀರೆ ಉಟ್ಕೊಂಡು ಬರೋಷ್ಟರಲ್ಲಿ ರುದ್ರ ಬೆಳಗಿನ ಉಪಹಾರವನ್ನು ತಯಾರಿಸೋಕೆ ಆರಂಭಿಸಿದ್ದ. ಬ್ರೆಡ್ಗೆ ಬೆಣ್ಣೆ ಸವರಿ ಅದನ್ನು ಹದವಾಗಿ ಟೋಸ್ಟ್ ಮಾಡಿ 2 ಬೇಯಿಸಿದ ಮೊಟ್ಟೆಗಳು, ದಾಳಿಂಬೆ ಹಣ್ಣಿನ ಸ್ಯಾಲೆಡ್ ಹಾಗೆ ಆ್ಯಪಲ್ ಜ್ಯೂಸ್ನೊಂದಿಗೆ ಉಪಹಾರ ಅವಳನ್ನು ಸ್ವಾಗತಿಸಿತ್ತು. ರೀ, ನೀವೇ ಅಡುಗೆ ಮಾಡಿದ್ರಾ? ನಿಮಗೂ ಅಡುಗೆ ಮಾಡೋಕ್ಕೆ ಬರುತ್ತಾ? ಇದ್ರ ಬದಲು ಹೋಟೆಲ್ನಲ್ಲೇ ಆರ್ಡರ್ ಮಾಡಿ ತಿನ್ನಬಹುದಿತ್ತಲ್ವಾ ಅಂದ್ಲು. ತಿನ್ನು ಅಂತ ಅವಳಿಗೆ ಬಡಿಸ್ತವನು ತಾನು ತಿನ್ನೋಕೆ ಪ್ರಾರಂಭಿಸ್ದ. ನಿಜ ಹೇಳಬೇಕು ಅಂದರೆ ಸುಸ್ವರಾಗೆ ಆ ಆಹಾರವನ್ನು ತಿನ್ನೋಕೆ ಇಷ್ಟ ಇರಲಿಲ್ಲ. ಆದರೂ ತನಗೋಸ್ಕರ ಒಬ್ಬ ಮುಂಜಾನೆ ಎದ್ದು ಇಷ್ಟೊಂದು ಕಷ್ಟಪಟ್ಟು ತಯಾರಿಸಿರುವಾಗ
ಅದನ್ನು ವ್ಯರ್ಥ ಮಾಡೋಕೆ ಅವಳ ಮನಸ್ಸು ಒಪ್ಪಲಿಲ್ಲ. ಬೆಳಗಿನ ಉಪಹಾರ ಮುಗಿದ ನಂತರ ಅವಳನ್ನು ಹೊರಗಡೆ ಕರ್ಕೊಂಡು ಸುತ್ತಾಡೋಕೆ ಹೊರಟ ರುದ್ರ. ಹೊಸ ಜಾಗ, ಹೊಸ ಮನುಷ್ಯರನ್ನು ಅತ್ಯಂತ ಆಸಕ್ತಿಯಿಂದ ನೋಡ್ತಿದ್ದವಳಿಗೆ ಪಕ್ಕದಲ್ಲೇ ಇದ್ದವನು ತನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಸಂಶೋಧನಾ ದೃಷ್ಟಿಯಿಂದ ನೋಡ್ತಿರೋದು ತಿಳಿಲೇ ಇಲ್ಲ. ಸೀರೆ ಉಟ್ಟು ಉದ್ದನೆ ಕೂದಲನ್ನು ಜಡೆ ಹಾಕಿ ಹಣೆ ಹಾಗೆ ಸಿಂಧೂರದ ಜಾಗದಲ್ಲಿ ಕುಂಕುಮ ಇಟ್ಟು ಕಣ್ಣಿಗೆ ಕನ್ನಡಕ ಧರಿಸಿದ ಸುಸ್ವರ ಆ ಚಳಿಯಲ್ಲಿ ಕೆಂಪು ಹೂವಿನಂತೆ ಅರಳಿದ್ಲು. ಅವಳಿಗೆ ಅರಿಯದಂತೆ ರುದ್ರನ ಮನಸ್ಸು ಅಮೃತಾಳನ್ನು ಮತ್ತು ಸುಸ್ವರಾಳನ್ನು ಹೋಲಿಸಿ ನೋಡ್ತಿತ್ತು. ಮಾಡ್ರನ್ ಹುಡುಗಿ ಅಮೃತಾಗೂ ಸಾಂಪ್ರದಾಯಿಕ ಕುಟುಂಬದ ಜ್ಯೋತಿ ಅಂತಿರೋ ಸುಸ್ವರಾಗೂ ಅಜಗಜಾಂತರ ವ್ಯತ್ಯಾಸವಿತ್ತು. ಮಧ್ಯಾಹ್ನ ಅವಳನ್ನು ಭಾರತೀಯ ಹೋಟೆಲ್ಗೆ ಕರ್ಕೊಂಡು ಹೋದ ರುದ್ರ. ಅವಳು ರಸಂ ಮತ್ತು ಸಾಂಬಾರನ್ನು ಇಷ್ಟಪಟ್ಟು ತಿನ್ನೋದನ್ನು ನೋಡಿ ತಾನು ಬೇಗನೆ ಊಟ ಮುಗಿಸ್ತವನು, ನೀನು ಊಟ ಮಾಡ್ತಾ ಇರು, ಇಲ್ಲೇ ಇರು, ನಾನು ಈಗಲೇ ಬೇಗ ಬರ್ತೀನಿ ಅಂದ. ಅಯ್ಯೋ, ಎಲ್ಲಿಗೆ ಹೋಗ್ತಿದ್ದೀರಾ ಅಂದ್ಲು ಸುಸ್ವರ. ಇಲ್ಲೇ ಪಕ್ಕದಲ್ಲೇ ಅಂದ ರುದ್ರ. ಇಲ್ಲೇ ಅಂದರೆ ಎಲ್ಲಿ? ನಂಗೆ ಭಯ ಆಗ್ತಿದೆ. ಭಾಷೆ ತಿಳಿಯದೆ ಈ ಊರಲ್ಲಿ ನನ್ನನ್ನು ಕಳೆದು ಹೋಗುವಂತೆ ಮಾಡ್ತಿದ್ದೀರಾ ಅಂದ್ಲು ಸುಸ್ವರ. ರುದ್ರ ಕೋಪದಿಂದ ತನ್ನ ಕೂದಲನ್ನು ಗಟ್ಟಿಯಾಗಿ ಸವರ್ಕೊಂಡ. ಹತ್ತಿಕ್ಕಿದ ಆಕ್ರೋಶ ಅವನ ಮುಖದಲ್ಲಿ ಎದ್ದು ಕಾಣಿಸ್ತಿತ್ತು. ಅದಕ್ಕಿಷ್ಟು ದೂರ ಬರೋ ಅವಶ್ಯಕತೆನೇ ಇಲ್ಲ ಅಂತ ಹಲ್ಲು ಕಡ್ದು ಹೇಳ್ದವನು ಅಲ್ಲಿಂದ ಹೊರಟೇ ಬಿಟ್ಟ. ತಾನು ತಪ್ಪಾಗಿ ಮಾತಾಡಿದ್ದು ಅವಳಿಗೂ ಅರ್ಥವಾಗಿತ್ತು. ಆದರೆ ಅದು ಮೇಲೆ ಅವಳಿಗೆ ತುತ್ತು ಗಂಟಲಿಗಿಳಿಲಿಲ್ಲ. ಆದರೂ ಅವನು ಬರೋವರೆಗೂ ಒಂದೊಂದೇ ತುತ್ತನ್ನು ನಿಧಾನವಾಗಿ ತಿಂತ ಕೂತಿದ್ಲು ಸುಸ್ವರ. ಅವಳನ್ನು ಅಲ್ಲೇ ಬಿಟ್ಟು ಹೋಟೆಲ್ನಿಂದ ವೇಗವಾಗಿ ಹೊರಗಡೆ ಬಂದ ರುದ್ರ ತನ್ನ ಕಾರನ್ನು ಸ್ಟಾರ್ಟ್ ಮಾಡಿ ನೇರವಾಗಿ ಪಕ್ಕದಲ್ಲೇ ಇದ್ದ ಸಾಧಾರಣವಾದ ವಸತಿ ಗೃಹ ಅಂದರೆ ಲಾಡ್ಜಿಗೆ ಬಂದ. ಆ ಜಾಗ ಸ್ವಲ್ಪ ಬಡವರು ತಂಗೋಕೆ ಯೋಗ್ಯವಾಗಿತ್ತು. ಅಲ್ಲಿ ಕಾರನ್ನು ನಿಲ್ಲಿಸಿ ವೇಗವಾಗಿ ಒಳಗಡೆ ನುಗ್ದ. ಅಲ್ಲಿ ಪರಿಚಿತನಂತೆ ರಿಸೆಪ್ಷನ್ನಲ್ಲಿ ಕೂತಿದ್ದವನು ರುದ್ರನನ್ನು ನೋಡಿ ನಕ್ಕಾಗ ಅವನನ್ನು ನೆಗ್ಲೆಕ್ಟ್ ಮಾಡಿ ಮೆಟ್ಟಿಲು ಹತ್ತಿ ಒಂದು ರೂಮ್ ಬಾಗಿಲನ್ನು ತಡ್ತಾ ರುದ್ರ. ಕೆಲವೇ ಕ್ಷಣಗಳಲ್ಲಿ ಬಾಗಿಲು ತೆರೀತು. ಬಿರುಗಾಳಿಯಂತೆ ಒಳಗಡೆ ನುಗ್ದವನು ಅಲ್ಲಿ ಅರೆಜೀವವಾಗಿ ಬಿದ್ದಿದ್ದವನ ಬಳಿ ಬಂದು ನಿಂತ ರುದ್ರ. ರುದ್ರ, ನನ್ನನ್ನು ಬಿಟ್ಬಿಡು ಪ್ಲೀಸ್ ಅಂತ ಕಣ್ಣುಗಳನ್ನು ತೆರೆಯೋಕ್ಕೂ ಸಾಧ್ಯವಾಗದಿದ್ರು ರುದ್ರ ಬಳಸೋ ಪರ್ಫ್ಯೂಮ್ ಸುವಾಸನೆಯಿಂದಲೇ ಬಂದಿರೋದು ಯಾರು ಅಂತ ಗುರ್ತಿಸ್ತವನು ಮೆಲ್ಲಗೆ ಗೊಣಗ್ದ. ರುದ್ರನ ಪಕ್ಕದಲ್ಲಿ ಬಂದು ನಿಂತ ಮತ್ತೊಬ್ಬ ವ್ಯಕ್ತಿ. ರುದ್ರ, ಹೇಳು, ಇವನನ್ನು ಏನು ಮಾಡಲಿ ಅಂತ ಪಿಸ್ತೂಲ್ ಹಿಡಿದು ಸಿದ್ಧನಾಗಿದ್ದ ಅವನು ರುದ್ರನ ಆದೇಶಕ್ಕಾಗಿ ಕಾಯ್ತಿದ್ದ. ಸ್ವಲ್ಪ ಸಮಯ ಯಾವುದೇ ಪ್ರತಿಕ್ರಿಯೆ ನೀಡದೆ ಕಣ್ಣುಗಳನ್ನು ಮುಚ್ಚಿ ಎದೆ ಮೇಲೆ ಕೈಗಳನ್ನು ಕಟ್ಕೊಂಡು ನಿಂತಿದ್ದ ರುದ್ರ. ಕಲ್ಲಾಗಿ ನಿಂತಿದ್ದ ಅವನ ಮುಖದಲ್ಲಿ ಯಾವುದೇ ಭಾವನೆಗಳು ಮೂಡದೇ ಇರೋದನ್ನು ಕಂಡು ಪಿಸ್ತೂಲ್ ಹಿಡಿದು ನಿಂತಿದ್ದ ವ್ಯಕ್ತಿ ಬೇಸರಗೊಂಡ. ಕೆಳಗಡೆ ಬಿದ್ದಿದ್ದ ವ್ಯಕ್ತಿ ತನ್ನ ಪ್ರಾಣ ಯಾವುದೇ ಕ್ಷಣದಲ್ಲಾದರೂ ಹೋಗಬಹುದು ಅಂತ ಅವನಿಗೆ ಅರಿವಾಗಿತ್ತು. ಒಬ್ಬ ಮನುಷ್ಯ ಸಾಯೋ ಮುನ್ನ ಅವನ ಇಡೀ ಜೀವನದ 7 ಸೆಕೆಂಡುಗಳ ದೃಶ್ಯ ಕಣ್ಣ ಮುಂದೆ ಹಾದು ಹೋಗುತ್ತೆ ಅನ್ನೋ ಮಾತು ಈಗ ಅವನಿಗೆ ನಿಜವಾಗ್ತಿತ್ತು. ಕಣ್ಣು ತೆರೆದ ರುದ್ರನ ಕಾಲು ಹಿಡಿದು ಅವನು ಬೇಡ್ಕೊಳ್ಳೋಕೆ ಶುರು ಮಾಡ್ದ. ಪ್ರಾಣ ಭಿಕ್ಷೆ ಕೇಳೋಕೆ ಅಥವಾ ತನ್ನ ಇಡೀ ಶಕ್ತಿಯನ್ನು ಒಗ್ಗೂಡಿಸಿ ಹೋರಾಡೋಕ್ಕೂ ಅವನಿಗೆ ಸಾಧ್ಯ ಇತ್ತು. ಮಾಡೋಕೆ ಸಾಧ್ಯ ಇರೋ ಎಲ್ಲ ದಾರಿಗಳಿದ್ರು. ಅವನು ಸುಮ್ಮನೆ ಮಲಗಿದ್ದ. ಅವನೇ ಸೂರ್ಯ. ಕೆಲವು ಸೆಕೆಂಡುಗಳು ಕಳೆದ ನಂತರ ಕಣ್ಣು ತೆರೆದ ರುದ್ರ. ಲೀವ್ ಹಿಮ್ ಅಂದ. ಅದೇ ಸಮಯದಲ್ಲಿ ರುದ್ರ ಮತ್ತೆ ನೋ ಎಂಬ 2 ಧ್ವನಿಗಳು ಒಟ್ಟಿಗೆ ಕೇಳಿಸಿದ್ವು. ರುದ್ರ, ಏನಿದು ಮಚ್ಚ? ಇವತ್ತು ನನ್ನ ಪಿಸ್ತೂಲ್ಗೆ ಕೆಲಸ ಸಿಗುತ್ತೆ ಅಂತ ಕಾತರದಿಂದ ಕಾಯ್ತಿದ್ದ ವ್ಯಕ್ತಿಗೆ ಇದು ದೊಡ್ಡ ನಿರಾಶೆ ಆಗಿತ್ತು. ನೋ ರುದ್ರ, ಡೋಂಟ್ ಡೂ ದಿಸ್ ಟು ಮೀ, ನನ್ನನ್ನು ಹೀಗೆ ಬಿಡಬೇಡ, ಕಿಲ್ ಮಿ ಡ್ಯಾಮ್ ಇಟ್ ಅಂತ ರುದ್ರನನ್ನು ನೋಡೋಕ್ಕೂ ಸಾಧ್ಯವಾಗದೆ ಕಣ್ಮುಚ್ಕೊಂಡಿದ್ದವನು ಈಗ ಕಣ್ಣುಗಳನ್ನು ತೆರೆದು ತನ್ನ ಬಳಿ ನಿಂತಿದ್ದವನನ್ನು ನೋಡಿ ಬೇಡ್ಕೊಂಡ. ಅವನು ಸೂರ್ಯ. ತನ್ನ ಕಾಲು ಹಿಡ್ದಿದ್ದವನನ್ನು ಲೆಕ್ಕಿಸ್ದೆ ಜೇಬಿನಿಂದ ಸಿಗರೇಟ್ ತೆಗೆದು ತುಟಿಗಳ ಮಧ್ಯೆ ಇಟ್ಟು ಬೆಂಕಿ ಹಚ್ಕೊಂಡ ರುದ್ರ. ರುದ್ರ ಅಂತ ಗೆಳೆಯನ ವರ್ತನೆ ಅರ್ಥ ಆಗದೆ ಪಕ್ಕದಲ್ಲಿ ನಿಂತಿದ್ದ ವ್ಯಕ್ತಿ ಅಂದರೆ ಪ್ರಮೋದ್ ಗೊಂದಲಕ್ಕೊಳಗಾದ. ಬಿಟ್ಬಿಡೋ ಅಂದ ರುದ್ರ. ಇವನನ್ನು ಬದುಕೋಕೆ ಬಿಡೋದು ಅಪಾಯಕಾರಿ ಮಚ್ಚ, ಯೋಚನೆ ಮಾಡಿಯೇ ಹೇಳ್ತಿದ್ಯಾ ಅಂದ ಪ್ರಮೋದ್. ದಟ್ಟವಾದ ಹೊಗೆಯನ್ನು ಎಳೆದು ನಿಧಾನವಾಗಿ ಬಿಟ್ಟ ರುದ್ರ ಸೂರ್ಯನನ್ನು ಅರ್ಥಗರ್ಭಿತವಾಗಿ ನೋಡ್ದ. ಅದರಿಂದ ಪಿಸ್ತೂಲ್ಗೆ ಸದ್ಯಕ್ಕೆ ಕೆಲಸವಿಲ್ಲದಂತಾಯಿತು.
ಕೆಳಗಡೆ ಬಿದ್ದಿದ್ದ ಸೂರ್ಯ, ಪ್ರಮೋದ್ ಬೇಡ ಕಣೋ, ನನ್ನಿಂದ ಸಾಧ್ಯ ಇಲ್ಲ. ಇದಕ್ಕೆ ಯಾಕಪ್ಪ ನನ್ನನ್ನು ಹುಡುಕ್ತಂದು ನನ್ನ ಹತ್ರ ಇದ್ದ ಎಲ್ಲವನ್ನ ಕಿತ್ಕೊಂಡ್ರಿ. ನನ್ನ ಫ್ಯಾಮಿಲಿ, ಬಿಸ್ನೆಸ್, ಸ್ಟೇಟಸ್ ಎಲ್ಲನೂ ಹೋಯ್ತು ಅಂದ ಸೂರ್ಯ. ಹರಿಣಿ ಅಂತ ಕ್ರೂರವಾದ ನಗೆಯೊಂದಿಗೆ ಚಾವಣಿಯನ್ನು ನೋಡ್ತಾ ಹೇಳ್ದ ರುದ್ರ. ಸೂರ್ಯ ತನ್ನ ತಲೆಗೆ ತಾನೇ ಹೊಡ್ಕೊಂಡು ಅತ್ತ. ಹರಿಣಿ, ನನ್ನ ಹರಿಣಿ, ಅವಳು ನನ್ನನ್ನು ಬಿಟ್ಟು ಹೊರಟು ಹೋದ್ಲು. ಅವಳಿಲ್ಲದೆ ನನ್ನಿಂದ ಬದುಕೋಕೆ ಸಾಧ್ಯ ಇಲ್ಲ ರುದ್ರ. ನಾನು ನಿನಗೆ ಮಾಡಿದ್ದು ಕ್ಷಮಿಸಲಾಗದ ದ್ರೋಹ. ಅದಕ್ಕೆ ಸಿಕ್ಕ ಶಿಕ್ಷೆ ತುಂಬ ದೊಡ್ಡದು. ಎಲ್ಲವೂ ಹೋಯ್ತು. ಇನ್ನು ನನ್ನನ್ನು ಯಾಕೆ ಬದುಕೋಕೆ ಬಿಟ್ಟಿದ್ಯಾ? ನಿನ್ನ ಆಸೆ ತೀರುವಂತೆ ಶಿಕ್ಷೆ ಕೊಟ್ಟಿದೆಯಲ್ಲ, ಇನ್ನು ನನ್ನಿಂದ ಕಸಿದ್ಕೊಳ್ಳೋಕೆ ನಿನ್ನ ಬಳಿ ಏನಿದೆ? ಈ ಪ್ರಾಣವೊಂದನ್ನು ಬಿಟ್ಟು ಅದನ್ನು ನಿನ್ನ ಕೈಯಿಂದಲೇ ತಗೋ ರುದ್ರ ಅಂತ ರುದ್ರನ ಕಾಲು ಹಿಡಿದು ರೋಧಿಸಿದ ಸೂರ್ಯ. ಅವನನ್ನು ಕಾಲಿನಿಂದ ಒದ್ದ ರುದ್ರ. ಇದುವರೆಗೂ ನೀನು ಅನುಭವಿಸಿದ್ದು ಶಿಕ್ಷೆ ಅಂತ ಅಂದ್ಕೊಳ್ತಿದ್ಯಾ ಸೂರ್ಯ? ಇಷ್ಟು ಸುಲಭವಾದ ಶಿಕ್ಷೆ ಕೊಡೋನು ಅಂತನಾ ನೀನು ಅಂದ್ಕೊಂಡಿರೋ ರುದ್ರ ಅಂದ ಅವನು. ಸೂರ್ಯನ ಮುಖದಲ್ಲಿ ಭಯ ಆವರಿಸಿತ್ತು. ರುದ್ರ ಅಂದ ಸೂರ್ಯ. ಪ್ರಮೋದ್, ಇವನಿಗೆ ಐಷಾರಾಮಿ ಮನೆ, ವೆರೈಟಿ ಆಹಾರಗಳು, ಹೆಣ್ಮಕ್ಳು ಎಲ್ಲ ಸಿಗಬೇಕು ಲೈಫ್ ಲಾಂಗ್. ಆದರೆ ಹೊರ ಪ್ರಪಂಚದ ಯಾವುದೇ ಸಂಪರ್ಕ ಇರಬಾರ್ದು. ಜೀವನ ಪೂರ್ತಿ ಇವನು ಹೌಸ್ ಅರೆಸ್ಟ್ ಆಗಿರಬೇಕು. ಇವನ ಜೊತೆಗೆ ಬರೋ ಹೆಣ್ಮಕ್ಳು ಇವನ ಜೊತೆಗೆ ಒಂದು ಮಾತು ಮಾತಾಡಬಾರ್ದು, ಇವನ ಜೊತೆಗೆ ಇರಬಾರ್ದು. ಕೇವಲ 1 ಗಂಟೆಯಲ್ಲಿ ಹೋಗಿಬಿಡಬೇಕು. ಒಳ್ಳೆಯದು ಕೆಟ್ಟದ್ದು, ಸನ್ರೈಸು, ಸನ್ಸೆಟ್ಟು, ಹೀಗೆ ಯಾವುದೇ ಅರಿವು ಇವನಿಗೆ ಇರಬಾರ್ದು ಅಂದ ರುದ್ರ. ರುದ್ರನ ಈ ಕ್ರೂರವಾದ ಶಿಕ್ಷೆಯನ್ನು ಕೇಳಿ ಸೂರ್ಯ ನಡುಗಿ ಹೋದ. ರುದ್ರ, ರುದ್ರ, ನೋ ಕಣೋ, ಪ್ಲೀಸ್ ಹೀಗೆ ಮಾಡಬೇಡ. ಇದಕ್ಕಿಂತ ನನ್ನನ್ನು ಒಂದೇ ಸಲ ಸಾಯಿಸ್ಬಿಡು ಅಂದ ಸೂರ್ಯ. ಅವಳು ಅಲ್ಲಿ ಒಬ್ಬಳೇ ಇದ್ದಾಳೆ, ನೋಡ್ಕೊ ಅಂತ ಹೇಳ್ದ ರುದ್ರ. ನೀನು ಹೊರಡೋ ಮಚ್ಚ, ನಾನು ನೋಡ್ಕೊಳ್ತೀನಿ ಅಂತ ಈಗ ಪ್ರಮೋದ್ ಉತ್ಸಾಹದಿಂದ ತಲೆ ಆಡಿಸ್ದ. ತನ್ನ ಕಾಲು ಹಿಡಿದು ರೋಧಿಸ್ತಿದ್ದ ಸೂರ್ಯನನ್ನು ಒಮ್ಮೆಯೂ ತಿರುಗಿ ನೋಡದೆ ಅಲ್ಲಿಂದ ಹೊರಟು ಹೋದ ರುದ್ರ. ಅಲ್ಲಿಂದ ಹೊರಟವನು ತನ್ನ ಹೆಂಡತಿನ ಎಲ್ಲಿ ಬಿಟ್ಟು ಹೋಗಿದ್ನೋ ಅದೇ ಜಾಗಕ್ಕೆ ಬಂದು ನಿಧಾನವಾಗಿ ಊಟ ಮಾಡ್ತಾ ಕೂತಿದ್ದ ಸುಸ್ವರಾಳ ಮುಂದೆ ಬಂದು ಪ್ರಶಾಂತವಾಗಿ ಕುತ್ಕೊಂಡ. ಸುಸ್ವರಾಳ ಆಹಾರ ಪದ್ಧತಿ ಮತ್ತು ಬಿಸಿಲಿನ ನಾಡಿನಿಂದ ಇದ್ದಕ್ಕಿದ್ದಂತೆ ತಂಪಾದ ಪ್ರದೇಶಕ್ಕೆ ಬಂದದ್ದು ಅವಳ ಆರೋಗ್ಯವನ್ನು ಸಂಪೂರ್ಣವಾಗಿ ಕೆಡಿಸಿತ್ತು. ಮೊದಲ 2 ದಿನಗಳು ಹೇಗೋ ಕಳೆದು ಹೋದವು. ಆದರೆ 3ನೇ ದಿನ ಅವಳಿಗೆ ಕಣ್ಣುಗಳನ್ನು ತೆರೆಯೋಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಗಂಡ ಮತ್ತು ಹೆಂಡತಿ ಇಬ್ಬರು ಒಂದೇ ರೂಮ್ನಲ್ಲಿ ಒಂದೇ ಹಾಸಿಗೆ ಮೇಲೆ ಪಕ್ಕದಲ್ಲೇ ಮಲಗಿದ್ರು. ಅವ್ರ ಮಧ್ಯೆ ಚೀನಾದ ಮಹಾಗೋಡೆಯ ತರಹ ದೊಡ್ಡ ಅಡ್ಡಿಯೊಂದಿತ್ತು. ದಿಂಬುಗಳನ್ನು ಜೋಡಿಸಿ ಅವರು ಆ ಗೋಡೆಯನ್ನು ನಿರ್ಮಿಸಿರಲಿಲ್ಲ. ಮದುವೆ ಅಂದರೆ ಇದೆಲ್ಲ ಸಹಜವಾಗಿ ನಡಿಲೇಬೇಕು ಅನ್ನೋ ಮನಸ್ಥಿತಿಯಲ್ಲಿ ಸುಸ್ವರ ತನ್ನನ್ನು ತಾನು ಒಂದು ರೀತಿಯಲ್ಲಿ ಸಮಾಧಾನ ಪಡಿಸ್ಕೊಂಡಿದ್ಲು. ಅವಳ ಮಟ್ಟಿಗೆ ಮದುವೆ ಆದರೆ ಮಗುವನ್ನು ಹೆರೋದು, ಆಮೇಲೆ ಗಂಡ, ಕುಟುಂಬ, ಮಕ್ಕಳು, ಇದೇ ಅವಳ ಜೀವನ ಅಂದ್ಕೊಂಡಿದ್ಲು. ಆ ಸಣ್ಣ ಹಳ್ಳಿಯಲ್ಲಿ ಅವಳು ನೋಡಿ ಬೆಳೆದಿದ್ದು ಅದನ್ನೇ. ಆದ್ದರಿಂದ ರುದ್ರನ ಸ್ಪರ್ಶಕ್ಕಾಗಿ ಅವಳು ತನ್ನ ದೇಹ ಮತ್ತು ಮನಸ್ಸನ್ನು ಸಿದ್ಧವಾಗಿಟ್ಕೊಂಡಿದ್ಲು ಅಂತಲೇ ಹೇಳಬೇಕು. ಆಗಾಗ ರಸ್ತೆ ದಾಟುವಾಗಲಿ ಅವಳಿಗೆ ನಾಜೂಕಾಗಿ ಒಂದು ಕೈಯಲ್ಲಿ ಚಾಕು, ಮತ್ತೊಂದು ಕೈಯಲ್ಲಿ ಫೋರ್ಕ್ ಹಿಡಿದು ಆಹಾರವನ್ನು ಹೇಗೆ ಕತ್ತರಿಸಿ ತಿನ್ನಬೇಕು ಅಂತ ಅವನು ಹೇಳ್ಕೊಡುವಾಗಲಿ ಅವನ ಸ್ಪರ್ಶವನ್ನು ಅವಳು ತುಂಬ ಸಹಜವಾಗಿಯೇ ಸ್ವೀಕರಿಸ್ತಿದ್ಲು. ಮೊದಲ ಬಾರಿಗೆ ಅವನು ಮುಟ್ಟಾಗ ಒಬ್ಬ ಅಪರಿಚಿತ ಪುರುಷನ ಸ್ಪರ್ಶ ಅಂತ ಅವಳ ದೇಹಕ್ಕೆ ಅನಿಸಿದ್ರು. ಆಮೇಲೆ ಮುಂದಿನ ಸ್ಪರ್ಶಗಳನ್ನು ತನ್ನ ಗಂಡನ ಸ್ಪರ್ಶ ಅಂತಲೇ ಅವಳ ದೇಹ ಒಪ್ಕೊಳ್ಳೋಕೆ ಪ್ರಾರಂಭಿಸಿತ್ತು. ಕೆಲವು ಸಮಯದಲ್ಲಿ ಅವಳೇ ಸ್ವತಃ ರುದ್ರನ ಕೈ ಹಿಡ್ಕೊಂಡು ನಡೆಯೋಕ್ಕೂ ಆರಂಭಿಸಿದ್ಲು. ಅವಳಿಗೆ ಹೇಗೋ ಏನೋ, ಆದರೆ ರುದ್ರನಿಗೆ ಅವಳ ಸ್ಪರ್ಶದ ಆಳ ಅರ್ಥವಾಗಿತ್ತು. ಅವನು ಅಂದ್ಕೊಂಡಿದ್ರೆ ಈ ಹೊತ್ತಿಗೆ ಅವಳ ಜೊತೆಗೆ ದೈಹಿಕ ಸಂಬಂಧ ಹೊಂದಬಹುದಿತ್ತು. ಅದಕ್ಕೆ ಅವಳ ಒಪ್ಪಿಗೆಯೂ ಇತ್ತು. ಆದರೂ ಅವನ ಒಳಗೆ ಏನೋ ಒಂದು ತಡೀತಿತ್ತು. ಪ್ರತಿ ಬಾರಿ ಅವಳ ಹತ್ರಕ್ಕೆ ಹೋಗುವಾಗಲೂ ಶೀ ಈಸ್ ಎ ಬೇಬಿ ಅನ್ನೋ ಧ್ವನಿ ಅವನೊಳಗೆ ಜೋರಾಗಿ ಕೇಳಿಸ್ತಿತ್ತು. ಅವಳನ್ನೇ ಬೇಕು ಅಂತ ಮದುವೆ ಆಗಿದ್ದವನು ತಕ್ಷಣವೇ ಅವಳನ್ನು ಹತ್ತಿರ ಸೇರಿಸ್ದೆ ತನ್ನ ಮಗುವಿನಂತಹ ಮನಸ್ಸುಳ್ಳ ಹೆಂಡತಿಯ ಮನಸ್ಸನ್ನು ಓದೋಕೆ ಪ್ರಯತ್ನಿಸ್ದ. ಅದಕ್ಕೆ ಬೇಕಾದ ಸಮಯ ಮತ್ತು ತಾಳ್ಮೆ ಅವನಲ್ಲಿ ತುಂಬ ಕಡಿಮೆ ಇದ್ದರು. ಸಾಧ್ಯವಾದಷ್ಟು ಪ್ರಯತ್ನಿಸಿ ಈಗ ಅದರಲ್ಲಿ ಸ್ವಲ್ಪ ಯಶಸ್ಸನ್ನು ಕಂಡಿದ್ದ ರುದ್ರ. ಮೊದಲ ಬಾರಿಗೆ ತನ್ನ ಅಣ್ಣನ ಮದುವೆ ಸಂದರ್ಭದಲ್ಲೇ ಅವನು ಸುಸ್ವರಾಳನ್ನು ನೋಡಿದ್ದು.
ಎರಡು ಜಡೆ ಹಾಕ್ಕೊಂಡು ತಿಳಿ ಹಸಿರು ಬಣ್ಣದ ರೇಷ್ಮೆ ಸೀರೆ ಉಟ್ಕೊಂಡು ಕಾಡಿಗೆ ಹಚ್ಚಿದ ಕಣ್ಣುಗಳಿಗೆ ಕನ್ನಡಕ ಧರಿಸಿ ಹಣೆ ಮೇಲೆ ಸುಂದರವಾದ ದುಂಡು ಬೊಟ್ಟು, 2 ಜಡೆಗಳಲ್ಲಿ ಮಾಲೆಯಾಗಿ ತೂಗ್ತಿದ್ದ ಮಲ್ಲಿಗೆ ಹೂವು, ಕಾಲಿನಲ್ಲಿ ಧರಿಸಿದ್ದ ಗೆಜ್ಜೆಗಳು ಝಲ್ ಝಲ್ ಅಂತ ಸದ್ದಾಗ್ತಿದ್ರೆ ಆ ಜಾಗಕ್ಕೆ ಅಷ್ಟಾಗಿ ಹೊಂದಿಕೊಳ್ಳದ ಒಬ್ಬ ವಿಭಿನ್ನ ಹುಡುಗಿಯಾಗಿ ಅವಳನ್ನು ಗಮನಿಸುವಂತಾಯಿತು. ನಾರಾಯಣವರು ಅತ್ತಿತ್ತ ಓಡಾಡ್ತಿದ್ದ ತಮ್ಮ ಕಿರಿಮಗಳನ್ನು ಹಿಡಿದು ತಮ್ಮ ಪಕ್ಕದಲ್ಲೇ ಇರಿಸ್ಕೊಂಡಿದ್ರು. ಅವರ ಮನಸ್ಥಿತಿಯನ್ನು ರುದ್ರನಿಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗಿತ್ತು. ಸಾಗರಿಯ ಅಪಾರ ಸೌಂದರ್ಯ ಭದ್ರನನ್ನು ಕದ್ದಿದ್ದೇ ಈ ಮದುವೆಯ ಅಡಿಪಾಯವಾಗಿತ್ತು. ಮೊದಲ ಬಾರಿ ನೋಡಿದಾಗ ದೊಡ್ಡದಾಗಿ ಯಾವುದೇ ಆಕರ್ಷಣೆ ಉಂಟಾಗಿರಲಿಲ್ಲ ಸುಸ್ವರ ಮೇಲೆ ರುದ್ರಂಗೆ. ನಿಜ ಹೇಳಬೇಕು ಅಂದರೆ ಒಂದು ಸಣ್ಣ ನೋಟದಲ್ಲೇ ಅವಳ ಗುಣವನ್ನು ಅಂದಾಜಿಸ್ತವನು ತನ್ನ ಕೆಲಸನ ನೋಡೋಕೆ ಹೊರಟು ಹೋದ. ಆಮೇಲೆ ಅಮೃತ ಅವನ ಜೀವನಕ್ಕೆ ಬಂದ ಮೇಲೆ ಅಣ್ಣನ ಹೆಂಡತಿಯ ತಂಗಿಯಾದ ಸುಸ್ವರಾಳ ಬಗ್ಗೆ ಅವನಿಗೆ ಯಾಕೆ ಚಿಂತೆ. ಆದರೆ ಕಾಲದ ಆಟವನ್ನು ತನ್ನ ಕಿರುಬೆರಳ ಆಸೆಯಲ್ಲೇ ಆಡಿಸೋ ರುದ್ರನಿಗೂ ಸಹ ಅದನ್ನು ತಡೆಯೋಕೆ ಸಾಧ್ಯವಾಗದೆ ಹೋದಾಗ ಅಮೃತಾಳ ನಂತರ ತನ್ನ ಜೀವನವನ್ನು ಅವನಿಗೆ ಸುಸ್ವರ ಜೊತೆಗೆ ಮಾತ್ರವೇ ಊಹಿಸ್ಕೊಳ್ಳೋಕೆ ಸಾಧ್ಯವಾಯಿತು. 2ನೇ ಮದುವೆಯ ಬಗ್ಗೆ ಬಲರಾಮ್ ಮಾತಾಡ್ತಿದ್ದಾಗ ಮಿಂಚಿನಂತೆ ಅವನ ಮನಸ್ಸಿನಲ್ಲಿ ಮೂಡಿದ್ದು ಸುಸ್ವರಾಳ ಮುಖ. ಜೀವನದ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಸಹ ಒಂದು ಕ್ಷಣದಲ್ಲಿ ತೆಗೆದುಕೊಳ್ಳೋನಿಗೆ ಸುಸ್ವರಾಳ ನೆನಪನ್ನು ಕ್ಷಣದಲ್ಲೇ ಮದುವೆಯ ಬಂಧಕ್ಕೆ ಜೋಡಿಸೋಕೆ ಮನಸ್ಸಿರಲಿಲ್ಲ. ಹೇಗೆ ಅವಳ ಮುಖ ತನ್ನ ಮನದ ಕಣ್ಣ ಮುಂದೆ ಬಂತು ಅಂತ ಸ್ವಯಂ ಸಂಶೋಧನೆಯಲ್ಲಿ ತೊಡಗ್ದ ರುದ್ರ. ಕೊನೆವರೆಗೂ ಅದಕ್ಕೆ ಉತ್ತರ ಅವನಿಗೆ ಸಿಗಲೇ ಇಲ್ಲ. ಆದರೂ ಸೋಲನ್ನು ಒಪ್ಕೊಳ್ಳೋ ಮನಸ್ಸಿಲ್ದವನು ಪ್ರತಿದಿನ ನೋಡೋ ಅಣ್ಣನ ಹೆಂಡತಿಯ ತಂಗಿ, ತನ್ನ ತಂಗಿ ರೂಪಾಳ ಹಠಮಾಡಿತನವನ್ನು ಸಹಿಸ್ಕೊಳ್ಬಲ್ಲವಳು. ಅದಕ್ಕೆಗೂ ತನ್ನ ಸ್ವಂತ ತಂಗಿ ಜೊತೆಯಲ್ಲಿದ್ದರೆ ಸ್ವಲ್ಪ ಧೈರ್ಯವಾಗಿರುತ್ತೆ ಅಂತ ಯೋಚಿಸ್ದ. ಹೀಗೆ ಹಲವು ವಿಷಯಗಳನ್ನು ಯೋಚಿಸಿ 24 ಗಂಟೆಗಳ ಒಳಗೆ ಸುಸ್ವರಾಳನ ತನ್ನ ಜೀವನದ ಸಂಗಾತಿಯಾಗಿ ಆರಿಸ್ಕೊಂಡಿದ್ದ. ಮಧ್ಯರಾತ್ರಿಯಲ್ಲಿ ನಿದ್ರಿಸ್ತಾ ಇದ್ದವನು ಯಾರೋ ಜ್ವರದ ಬರದಲ್ಲಿ ಮಾತಾಡ್ತಿರೋ ಸದ್ದನ್ನು ಕೇಳಿ ಕಣ್ಬಿಟ್ಟ. ಪಕ್ಕದಲ್ಲಿ ಮಲಗಿದ್ದ ಸುಸ್ವರ ಕಾಣಿಸ್ಲಿಲ್ಲ. ಫಾಸ್ಟಾಗಿ ಎದ್ದು ಲೈಟ್ ಹಾಕಿ ನೋಡಿದ್ರೆ ಕೆಳಗಡೆಗೆ ಬಿದ್ದು ಒದ್ದಾಡ್ತಾ ಅಳ್ತಿದ್ಲು ಸುಸ್ವರ. ಅವಳ ದೇಹ ಬೆಂಕಿಯಂತೆ ಕಾಯ್ತಿತ್ತು. ಒಂದು ಕ್ಷಣದಲ್ಲಿ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡವನು ಅವಳನ್ನು ಎತ್ತಿ ಮತ್ತೆ ಬೆಡ್ ಮೇಲೆ ಮಲಗಿಸಿ ಹೊದಿಕೆಯನ್ನು ಕುತ್ತಿಗೆವರೆಗೆ ಹೊದಿಸ್ದ. ಕೈ ಕಾಲುಗಳಿಗೆ ಬಾಂಬ್ ಹಚ್ಚಿ ಬಿಸಿಯಾಗುವಂತೆ ಉಜ್ಜಿದ. AC ತಂಪನ್ನು ಕಡಿಮೆ ಮಾಡ್ದ. ತನ್ನ ಬಳಿ ಇದ್ದ ಔಷಧಿನ ನೀಡಿದ ನಂತರ ಅವಳ ಒದ್ದಾಟ ಸ್ವಲ್ಪ ಕಡಿಮೆ ಆಯಿತು. ಹಲವು ಜನರನ್ನು ಕೊಂದ ಆ ಕೈಗಳು ಹೂವಿಗಿಂತಲೂ ಮೃದುವಾದ ಹೆಂಡತಿಯ ಹಣೆಯನ್ನು ಹಿತವಾಗಿ ಸವರ್ತಿದ್ರೆ ಜ್ವರದ ತೀವ್ರತೆಯಿಂದ ಕಣ್ಣುಗಳನ್ನು ತೆರೆಯೋಕೆ ಸಾಧ್ಯವಾಗದೆ ಬಿದ್ದಿದ್ದವಳು ಅವನನ್ನು ಗಟ್ಟಿಯಾಗಿ ಅಪ್ಕೊಂಡ್ಳು. ಅಪ್ಪ ಅಪ್ಪ, ನನಗೆ ಭಯ ಆಗ್ತಿದೆ. ಅವನು ನನ್ನ ಕೊಂದ್ಬಿಡ್ತಾನ. ನನಗೆ ಈ ಮದುವೆ ಬೇಡ ಅಪ್ಪ. ಅಪ್ಪ, ಅವನು ಒಳ್ಳೆಯವನು ಅಪ್ಪ, ಅಷ್ಟೊಂದು ಕೆಟ್ಟವನೇನಲ್ಲ. ಅಪ್ಪ, ನಿನ್ನನ್ನು ಅವನು ಕೊಂದ್ಬಿಡ್ತಾನ. ಹೀಗೆ ಪರಸ್ಪರ ವಿರೋಧವಾಗಿ ಅವಳು ಜ್ವರದ ಭರದಲ್ಲಿ ಪ್ರಲಾಪಿಸ್ತಿದ್ರೆ ಸುಸ್ವರಾಳ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ರುದ್ರ ಚೆನ್ನಾಗಿ ಅರ್ಥ ಮಾಡಿಕೊಂಡ. ಶಾಂತವಾಗಿ ಅವಳನ್ನು ತಟ್ಟಿ ಮಲಗಿಸ್ತವನು ಏಳೋಕೆ ಪ್ರಯತ್ನಿಸಿದಾಗ ಸುಸ್ವರಾಳ ಹಿಡಿತ ಗಟ್ಟಿಯಾಗಿತ್ತು. ಎಷ್ಟೇ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದ ಗಂಡಸಾಗಿದ್ರು ಅವನೇನು ದೇವರಲ್ವಲ್ಲ, ಅವನಿಗೂ ಆಸೆಗಳು ಕಾಡತೊಡಗಿದ್ವು. ಅಪ್ಪ ಅಪ್ಪ ಅಂತ ಅವನನ್ನು ಇನ್ನೂ ಗಟ್ಟಿಯಾಗಿ ಅಪ್ಪಿಕೊಂಡವಳನ್ನು ಪ್ರೀತಿಯಿಂದ ನೋಡ್ದ ರುದ್ರ. ಮಲ್ಗು, ಏನೂ ಇಲ್ಲ ಅಂದ. ಹೋಗಬೇಡ ಅಂದ್ಲು ಸುಸ್ವರ ನಿದ್ರೆಗಣ್ಣಲ್ಲೇ. ಹೋಗಲ್ಲ ಅಂದ ರುದ್ರ. ನೀನು ಹೋಗ್ಬಿಡ್ತೀಯಾ ಅಂದ್ಲು ಸುಸ್ವರ. ಇಲ್ಲ ಅಂದ ರುದ್ರ. ನಂಗೆ ಭಯ ಆಗ್ತಿದೆ ಅಂದ್ಲು ಸುಸ್ವರ. ನಾನಿದ್ದೀನಲ್ವಾ ಅಂದ ರುದ್ರ. ನೀನು ಇಲ್ಲೇ ಇರು, ಹೋಗಬೇಡ ಅಂತ ಇನ್ನು ಅವನೊಳಗೆ ಮುದುಡಿಕೊಂಡ್ಲು ಸುಸ್ವರ. ರುದ್ರನ ಹೃದಯದಲ್ಲಿ ಯಾವುದೋ ಹೇಳೋಕ್ಕಾಗದೇ ಇರೋ ಹಿತವಾದ ಭಾವನೆ ಮೂಡಿತು. ಅವನ ಪುರುಷತ್ವವು ಜಾಗೃತಗೊಂಡಾಗ ತಕ್ಷಣವೇ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಅವಳನ್ನು ತಟ್ಟಿ ಮಲಗಿಸ್ದ. ಆದರೂ ಅವನ ಬರೀ ಎದೆ ಮೇಲೆ ಮುಖ ಹುದುಗಿಸಿದ್ದ ಆ ಹೆಣ್ಣು ಗಂಡಸಿನ ಪರಿಸ್ಥಿತಿನ ತಿಳಿದೇ ಪರೀಕ್ಷಿಸ್ತಿದ್ರೆ ಅದಕ್ಕಿಂತ ಹೆಚ್ಚಿಗೆ ಸಹಿಸ್ಕೊಳ್ಳೋಕೆ ಸಾಧ್ಯವಾಗದೆ ಅವನು ಅವಳನ್ನು ಮೆಲ್ಲನೆ ಪಕ್ಕಕ್ಕೆ ಸರಿಸ್ದ. ಇನ್ನು 1 ನಿಮಿಷ ಅವಳ ಪಕ್ಕದಲ್ಲಿದ್ದರೆ ತನ್ನ ಶಿಸ್ತು ಮತ್ತು ನಿಯಂತ್ರಣವೇ ತಪ್ಪು ಹೋಗುತ್ತೆ ಅಂತ ತಿಳಿದ ರುದ್ರ ವೇಗವಾಗಿ ಎದ್ದು ಹೋದ. ನೇರವಾಗಿ ಜಿಮ್ ರೂಮಿಗೆ ಬಂದವನು ಅಲ್ಲಿನ ಪಂಚಿಂಗ್ ಬ್ಯಾಗ್ ಹರಿದು ಹೋಗುವಷ್ಟು ಜೋರಾಗಿ ಗುತ್ತಾ ತನ್ನ ಮನಸ್ಸಿನ ಗೊಂದಲವನ್ನು ತೀರಿಸ್ಕೊಳ್ಳೋಕೆ ಆರಂಭಿಸ್ದ.
ಈ ಮಟ್ಟಿಗೆ ತನ್ನ ತಾಳ್ಮೆ ಕೆಟ್ಟು ಹೋಗುವಂತೆ ಸುಸ್ವರ ಇಷ್ಟು ಬೇಗ ತನ್ನ ಹೃದಯದಲ್ಲಿ ಸ್ಥಾನ ಪಡಿತಾಳೆ ಅಂತ ಅವನು ನಿರೀಕ್ಷಿಸಿರಲಿಲ್ಲ. ಅವನೇನು ಹದಿಹರೆಯದ ಹುಡುಗ ಅಲ್ಲ. ಇದು ಪ್ರೀತಿಯ ಅದು ಪ್ರೀತಿಯ ಅಂತ ಇಡೀ ರಾತ್ರಿ ಆ ಸುಖದಲ್ಲಿ ನಿದ್ರಿಸದೆ ಪ್ರೇಮ ಜ್ವರದಿಂದ ಅಲಿಯೋ ವಯಸ್ಸು ಅವನದಾಗಿರಲಿಲ್ಲ. ಅಮೃತ ಇಲ್ಲದ ಶೂನ್ಯ ಜೀವನದಲ್ಲಿ ಅವನಿಂದ ಕರೆತರಲ್ಪಟ್ಟ ಇವಳು ಈ ಕೇವಲ 3 ದಿನಗಳಲ್ಲಿ ತನ್ನ ಬಗ್ಗೆಯೇ ಯೋಚಿಸುವಂತೆ ಮಾಡಿಬಿಟ್ಟಿದ್ದಾಳೆ. ಅವಳ ಜೊತೆಗಿರೋವಾಗ ಅವನ ಇಡೀ ಆಲೋಚನೆ ಅವಳ ಸುತ್ತಲೇ ಇರ್ತಿತ್ತು. ಬಾಯಿ ಮುಚ್ಚದೆ ಅವಳು ಕೇಳೋ ಪ್ರಶ್ನೆಗಳು, ಅದಕ್ಕೆ ಅವಳೇ ಒಂದು ಉತ್ತರನ ಹುಡುಕಿ ತನ್ನನ್ನು ತಾನೇ ಹೊಗಳ್ಕೊಳ್ಳೋದು, ಕೆಲವು ಬಾರಿ ಪ್ರಶ್ನೆ ಕೇಳಿ ಅವನ ತಲೆ ಕೆಡಿಸೋದು, ಇನ್ನೂ ಕೆಲವು ಬಾರಿ ತಾನೊಬ್ಬ ಬೆಳೆದ ಮಗು ಅಂತ ಅವನಿಗೆ ಸಾಬೀತುಪಡಿಸೋದು. ಒಂದು ಮಾತ್ರ ರುದ್ರಂಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತು, ದೇವರು ಹಾಕೋ ಗಂಟನ್ನು ಅರ್ಥ ಮಾಡ್ಕೊಳ್ಳೋಕೆ ಮನುಷ್ಯನಿಂದ ಸಾಧ್ಯವಿಲ್ಲ ಅಂತ. ಅದಕ್ಕೆ ಅವನು ಝೆನ್ ಸ್ಥಿತಿನ ತಲುಪಬೇಕು. ಸಹಜವಾಗಿ ಸುಸ್ವರಾಳ ನೆನಪು ಅವನ ಮನಸ್ಸಿನಲ್ಲಿ ಮಿಂಚಿನಂತೆ ಬರಲಿಲ್ಲ. ಎಂದೋ ಎಲ್ಲೋ ಹಾಕಿದ ಗಂಟೆ ಇಂದು ಅವಳನ್ನು ತನ್ನ ಹೆಂಡತಿಯಾಗಿ ಕರೆತಂದಿದೆ. ಅವಳ ಜೊತೆಗಿರೋ ಸಮಯ ಇಷ್ಟ ಆಗ್ತಿದೆ. ಪ್ರೀತಿಯಿಂದ ಮುದ್ದಾಡಿ ಮಾತಾಡ್ತಿದ್ರು, ಕಣ್ಣುಗಳಿಂದ ಪ್ರೇಮವನ್ನು ಹಂಚ್ಕೊಳ್ತಿದ್ರು, ಉಡುಗೊರೆಗಳನ್ನು ನೀಡಿ ಅವಳನ್ನು ಖುಷಿಪಡಿಸ್ತಿದ್ರು, ಕಾಮದಿಂದ ಆ ಹೆಣ್ಣನ್ನು ಗೆಲ್ದಿದ್ರು, ದೈಹಿಕವಾಗಿ ಅವಳಿಂದ ದೂರವಿದ್ರು, ಮನಸ್ಸಿನಿಂದ ಅವಳ ಕಡೆಗೆ ಮೆಲ್ಲನೆ ಆಕರ್ಷಿತನಾಗ್ತಿದ್ದಾನೆ ಅನ್ನೋ ಸತ್ಯ ರುದ್ರನಿಗೆ ಮನವರಿಕೆ ಆಯಿತು. ಓಕೆ, ಅವಳನ್ನು ಇಷ್ಟಪಡ್ತಿದ್ದೀನಿ, ಅವಳ ಜೊತೆಗೆ ಇರೋದೇ ಡಿಫ್ರೆಂಟ್ ಆಗಿದೆ, ಆದರೆ ಅವಳು ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತಾಳೆ. ಅದೇ ಅವಳನ್ನು ಇಷ್ಟಪಡುವಂತೆ ಮಾಡ್ತಿದೆ. ಯಾಕಂದರೆ ಸುಳ್ಳಾಗಿ ಬೇರೆಯವ್ರಿಗೋಸ್ಕರ ಮೇಕಪ್ ಮಾಡಿಕೊಂಡು ಬದುಕೋ ಜಗತ್ತಿನಲ್ಲಿ ಅವಳು ಅವಳಂತೆಯೇ ಇದ್ದಾಳೆ. ನಾನು ಯಾರು? ರುದ್ರ. ನನ್ನ ಹೆಂಡತಿ ಹೀಗೆ ಲೂಸ್ ಥರ ಇದ್ರೆ? ಯಾರೋ ಲೂಸ್ ಇಲ್ಲಿ. ಮನಸ್ಸಿನಲ್ಲಿ ಅನಿಸಿದ್ದನ್ನು ನೇರವಾಗಿ ಹೇಳೋ ಅವಳ, ಅಥವಾ 1000 ವಿಷಯಗಳು ಒಳಗಿದ್ರು ಬಾಯಿ ಮುಚ್ಕೊಂಡು ಕೂತಿರೋ ನೀನಾ? ಈಗೇನು ಮಾಡೋದು? ನನ್ನ ದೇಹಕ್ಕೆ ಅವಳು ಬೇಕು. ಅವಳು ನಿನ್ನ ಹೆಂಡತಿ ತಾನೆ ಅಂತ ಹೇಳಿತ್ತು ಅವನ ಮನಸ್ಸು. ಅದಕ್ಕೆ ಅಂತ ನನ್ನ ಸ್ಪರ್ಶದ ವ್ಯತ್ಯಾಸವೇ ತಿಳಿದಿರೋಳ ಹತ್ರ ಹೋಗಿ ಅಂದ್ಕೊಂಡ ರುದ್ರ. ಹಾಗಾದರೆ ನೀನು ಏನು ಆಸೆ ಪಡ್ತಿದ್ಯಾ? ಅವಳೇ ಇಷ್ಟಪಟ್ಟು ಬರಬೇಕಾ? ಒಂದು ವೇಳೆ ಬಂದರೆ ಅಂತೂ ಅವನ ಮನಸ್ಸು. ಬಂದರೆ ಅಂತ ಉತ್ತರ ತಿಳಿದೇ ತಡ್ಕಾಡ್ದ ರುದ್ರ. ಬಂದರೆ ಅವಳಾಗಿ ಖಂಡಿತ ಬರಲ್ಲ, ನೀನೇ ಅವಳನ್ನು ಬರುವಂತೆ ಮಾಡಬೇಕು. ಅವಳು ಅಮೃತ ಅಲ್ಲ, ಹೇಳಿದ ತಕ್ಷಣ ಎಲ್ಲನೂ ಅರ್ಥ ಮಾಡ್ಕೊಳ್ಳೋಕೆ. ಅವಳನ್ನು ಮಗು ಅಂತ ಹೇಳಿ ಕಡ್ಡಿ ಮಿಠಾಯಿ ಕೊಡದೆ ಪ್ರೀತಿಯಿಂದ ಹತ್ತಿರ ಆಗೋಕ್ಕೆ ಪ್ರಯತ್ನಿಸು ಅಂದಿತ್ತು ಅವನ ಮನಸ್ಸು. ನನ್ನಿಂದ ಅಮೃತಾಳನ್ನು ಮರೆಯೋಕೆ ಸಾಧ್ಯವಾ? ಅವಳ ಜಾಗದಲ್ಲಿ ಇವಳನ್ನು ಇಟ್ಟು ನೋಡೋಕೆ ಸಾಧ್ಯವಾ ಅಂದ ರುದ್ರ. ಸಾಧ್ಯವಿಲ್ಲದ್ದು ಎಂದು ಯಾವುದೂ ಇಲ್ಲ. ಈ ಕ್ಷಣದಲ್ಲಿ ಸಾಧ್ಯವಿಲ್ಲದ್ದು ಮುಂದಿನ ಕ್ಷಣದಲ್ಲಿ ಸಾಧ್ಯ ಆಗಬಹುದು. ಅದೇ ಜೀವನ, ಪ್ರಯತ್ನಿಸು ಅಂದಿತ್ತು ಅವನ ಮನಸ್ಸು. ರುದ್ರ ಅನ್ನೋ ಅಮೃತಾಳ ಧ್ವನಿ ರುದ್ರನ ಕಿವಿಯಲ್ಲಿ ಜೋರಾಗಿ ಕೇಳಿಸಿತು. ಆ ಅಂತ ತಲೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕೂಗ್ದ ರುದ್ರ. ಇಷ್ಟು ಹೊತ್ತು ತನಗೆ ತಾನೇ ಪ್ರಶ್ನೋತ್ತರ ನಡೆಸ್ತಿದ್ದವನು ಕೊನೆಯಲ್ಲಿ ಅಮೃತ ಅನ್ನೋ ಸಣ್ಣ ವೃತ್ತದೊಳಗಡೆ ಸಿಲುಕೊಂಡ. ನೋ ಅಮೃತ, ನೀನೀಗ ನಿಜ ಅಲ್ಲ, ಹೊರಟು ಹೋಗು ಅಂದವನು ವೇಗವಾಗಿ ಸುಸ್ವರ ಮಲಗಿದ್ದ ರೂಮಿಗೆ ಹೋದ ರುದ್ರ. ಅವಳು ಗಾಢವಾದ ನಿದ್ರೆಯಲ್ಲಿದ್ಲು. ಅವಳನ್ನೇ ನೋಡ್ತಾ ಎದುರಿಗಿದ್ದ ಸೋಫಾದ ಮೇಲೆ ಕೂತವನು ಏನೇನೋ ಯೋಚಿಸ್ತಾ ಹಾಗೆಯೇ ನಿದ್ರೆಗೆ ಜಾರ್ದ ರುದ್ರ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ.